ಪ್ರಾರಂಭ ಮಾಡಬೇಕಂತ ತಮ್ಮಲ್ಲಿ ಕೇಳ್ತಿದ್ದೀನಿ. ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ದಯವಿಟ್ಟು ವಾಹನದ ಮುಂದುಗಡೆ ನಡೆದುಕೊಂಡು ಹೋಗಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ಮುಂದುಗಡೆ ಬನ್ನಿ. ಇವತ್ತು ವಿಜಯಪುರದ ಆರಾಧ್ಯ ದೈವ ಸಿದ್ದೇಶ್ವರನ ಆಶೀರ್ವಾದವನ್ನು ಪಡೆದು ಇವತ್ತು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜು ಆಲ್ಗೂರ್ ಅವರ ನಾಮಪತ್ರ ಸಲ್ಲಿಕೆ ವಿಜಯಪುರ ಜಿಲ್ಲೆಯ ವಿವಿಧ ಹಾಗೆ ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಉತ್ಸಾಹ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಒಂದು ಗೆಲುವಿಗಾಗಿ ಅಭ್ಯರ್ಥಿಗೆ ಮತವನ್ನು ಹಾಕುವ ಸಲುವಾಗಿ ತಮ್ಮೊಂದಿಗೆ ಹಲವಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಒಂದು ನಾಮಪತ್ರ ಸಲ್ಲಿಕೆಯ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ತಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸುವ ಮುಖಾಂತರ ತಾವೆಲ್ಲರೂ ಕೂಡ ಇವತ್ತು ಮಾನ್ಯ ಶ್ರೀ ಡಿ.ಎಲ್. ಚವ್ಹಾಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲ ಶಾಸಕರು ಸಚಿವರು ತಮ್ಮನ್ನ ಈ ಒಂದು ವೇದಿಕೆಗೆ ಬರಬೇಕು. ಬಂದ್ಬಿಟ್ಟು ನಮ್ಮ ರೈತರು ಒಂದು ಪಂಪ್ ಖರೀದಿ ಮಾಡಬೇಕಾದ್ರೆ, ಒಂದು ಯೂರಿಯಾ ಖರೀದಿ ಮಾಡಬೇಕಾದ್ರೆ, ಏನ್ ಖರೀದಿ ಚುರುಮುರಿ ಖರೀದಿ ಮಾಡಬೇಕಾದ್ರೆ ಸಾರು ಹೇಳ್ತಿರ್ತಾರೆ. ಒಂದು ಚುರುಮುರಿ ಖರೀದಿ ಮಾಡಬೇಕಾದ್ರೂ ಅವರು ಟ್ಯಾಕ್ಸ್ ಅನ್ನು ಕೊಡ್ತಾರೆ. ಹಾಗಾಗಿ ಇದೆಲ್ಲ ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ರೈತರು, ವಿಜಯಪುರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿದ್ದಾರೆ. ತಾವೆಲ್ಲರೂ ನಮ್ಮ ಅಧಿಕೃತ ಅಭ್ಯರ್ಥಿಯಾದ ಸನ್ಮಾನ್ಯ ರಾಜು ಆಲ್ಗೂರ್ ಸರ್ ಅವನ್ನ ಬೆಂಬಲಿಸಬೇಕು. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ 20 ಸಚಿವರು ಇದ್ದಾರೆ. ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ನೀರಾವರಿಗೋಸ್ಕರ ಕೆಲಸ ಮಾಡಿದ್ದಾರೆ. ಇಡೀ ಜಿಲ್ಲೆಗೆ 2000 ಬಹಳಷ್ಟು ಕೆಲಸ ಮಾಡಿದ್ದಾರೆ. ಹಾಗೂ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಮಹಿಳೆಯರು ಹಾಗೂ ಶ್ರಮಿಕರು, ಕಾರ್ಮಿಕರು, ಎಲ್ಲ ವರ್ಗದವರು, ನ್ಯಾಯವಾದಿಗಳು, ಡಾಕ್ಟರ್ಸ್, ಇಂಜಿನಿಯರ್ಸ್
ದೊಡ್ಡ ಹಬ್ಬ. ಮೇ 7ನೇ ತಾರೀಕು ಅಂದ್ರೆ ನಮ್ಮ ವಿಜಯದ ಪತಾಕೆಯನ್ನು ಹಾರಿಸುವ ದಿನ. ಹಾಗಾಗಿ ತಾವೆಲ್ಲರೂ ನಮ್ಮ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾದ ಪ್ರೊಫೆಸರ್ ರಾಜು ಅಲ್ಗೂರ್ ಸರ್ ಅವರನ್ನ ಮತವನ್ನು ನೀಡಿಬಿಟ್ಟು ಹೆಚ್ಚಿಗೆ ಸಂಖ್ಯೆಯಲ್ಲಿ ಗೆಲ್ಲಿಸಿ ತರಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರೇ, ಶಾಸಕರಾದ ಶಾಸಕರಾದ ಅಶೋಕ್ ಮನ್ಗುಳಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಠೋಡ್ ಅವರೇ, ನಾಟಕ ಶಾಸಕರಾದ ವಸೂಲ್ ಪಟೇಲ್ಗೌಡವರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಬೆಳೆದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತರು, ಹೇಳಿದ್ರು. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು, ನಿಮ್ಮ ಅಡಿಗೆ ಎಣ್ಣೆ ಎಲ್ಲವೂ ಕೂಡ ಇವತ್ತು ಸಹ ತುಟ್ಟಿಯಾಗಿ ಪರಿಣಾಮ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. 10 ವರ್ಷ 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. ಇವತ್ತು ಅವರು ಕೈಗೊಂಡಂತ ಕೆಲವು ತಪ್ಪು ನಿರ್ಣಯಗಳು ಮತ್ತು ಬ್ಯಾಂಕ್ನ ನೋಟ್ ಬ್ಯಾನ್ ಮಾಡಿದ್ರು, ಆ ಸಂಪೂರ್ಣವಾಗಿ ಹಣ ವಾಪಸ್ ಬಂದು ಇವತ್ತು 1 ರೂಪಾಯಿನೂ ಕೂಡ ಅಲ್ಲಿ ಕಪ್ಪು ಹಣ ದುಡಿಸಿ ಸಿಕ್ಕಲಿಲ್ಲ. ಮೊನ್ನೆ ನಾಗರತ್ನ ಅವರು, ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಿ ಅವರು ಹೇಳಿದ್ರು, ಯಾಕೆ ಇದನ್ನ ಮಾಡಿದ್ರೆ ಗೊತ್ತಿಲ್ಲ, 1 ರೂಪಾಯಿನೂ ಕೂಡ ವಾಪಸ್ ಬಂದಿಲ್ಲ ಅಂತೇಳಿ. ಆದ್ರೆ 100 ಜನ ಬ್ಯಾಂಕಿನ ಮುಂದಿತ್ತು, ಇವತ್ತು ನಮ್ಮ ಪ್ರಾಣ ಕಳ್ಕೊಂಡ್ರು ಪಾಳೆಯಲ್ಲಿ. ಅದೇ ಕೋಟ್ಯಾಂತರ ಸಣ್ಣ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ಇವತ್ತು ಸಹ ಬಹಳ ದೊಡ್ಡವಾದಂತ ಒಂದು ನುಕ್ಸಾನ್ ಅನ್ನೋದು ಸಹ ಅವರು ಬರ್ಸುವಂತದ್ದು. ಇವತ್ತು ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯ ದ್ವಿಗುಣ ಆಗ್ಲಿಲ್ಲ. ಈಗ ಸುಳ್ಳು ಆಶ್ವಾಸನೆಗಳು ಕೊಡ್ಕೊತ ಬಂದು ಕಟ್ ಕಡೆಯಾಗಿ ನಾನು ಬಹಳ ಪ್ರಾಮಾಣಿಕವಾಗ್ತೇ, ನಾನು ನಾ ಖಾವುಂಗ ನಾ ಖಾನೆ ದುಂಗ ಅಂತೇಳಿ. ಈಗ ಮೊನ್ನೆ ಇವತ್ತನ್ನಂತ ಏನು ಚುನಾವಣಾ ಬಾಂಡ್ಗಳದಾವ, ಇಲೆಕ್ಟ್ರಲ್ ಬಾಂಡ್ಸ್ ನೋಡಿದ್ರೆ ಇವತ್ತು ಯಾರ ಮೇಲೆ ಇಡಿ ರೇಡ್ ಆಗಿದೆ, ಯಾರ ಮೇಲೆ ಸಿಬಿಐ ರೇಡ್ ಆಗಿದೆ, ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ, ಯಾರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಚುನಾವಣಾ ಬಾಂಡ್ ಅನ್ನ ಅದಾದ್ಮೇಲೆ ದುಡ್ಡು ಜಮಾ ಮಾಡಿ ದೊಡ್ಡ ಭ್ರಷ್ಟಾಚಾರವನ್ನು ಸಹ ನರೇಂದ್ರ ಮೋದಿ ಅವರು ಸಹ ಮಾಡಿದ್ದಾರೆ. ಸುಮಾರು 7,500 ಕೋಟಿ ಅವ್ರ ಮುಖವಾಡ ಕಳಿಸಿ ಬಿದ್ದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಿಸ್ಕೊಳ್ತದಲ್ಲದೆ ಇವತ್ತು ಅನೇಕ ಯೋಜನೆಗಳು ನಾವು ಶ್ರೀಮತಿ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಇದ್ದಾಗ ಪ್ರಧಾನಮಂತ್ರಿ ಆಗ್ತಾರೆ. ಇವತ್ತು ಹಸಿರು ಕ್ರಾಂತಿಯನ್ನು ಮಾಡಿ ಇದು 6 ಉತ್ಪಾದನೆಯನ್ನು ಕುರಿತು ಮಾಡುವಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ಷೀರ ಕ್ರಾಂತಿಯನ್ನು ಮಾಡಿ, ರಾಜೀವ್ ಗಾಂಧಿ ಇವೇನು ಮೊಬೈಲ್, ಕಂಪ್ಯೂಟರ್ ಬಗ್ಗೆ ಇನ್ನಿತರ ಎಲ್ಲ ಸಮಸ್ಯೆಗಳ ಬಗ್ಗೆ ಇವತ್ತು ಸಹ ನಮ್ಮ ಪರವಾಗಿ ಲೋಕಸಭೆಯಲ್ಲಿ ಇವತ್ತು ಧ್ವನಿಯಾಗಿ ಇವತ್ತು ಸಹ ಕೆಲಸ ಮಾಡುವಂತ ಒಬ್ಬ ಸಂಸದರಾಗ್ತಾರೆ. ಅದಕ್ಕೆ ನಿಮ್ಮ ಧ್ವನಿಯಾಗಿ ಇವತ್ತು ಸಹ ರಾಜು ಅಲ್ಗೂರ್ ಅವರಿಗೆ ತಾವು 7ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತದ ಗುರುತಿಗೆ ಮತವನ್ನು ಹಾಕುವ ಮೂಲಕ ಆಶೀರ್ವಾದ ಮಾಡಬೇಕು. ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಇವತ್ತು ಸಹ ಕೆಲಸ ಮಾಡಿ ಇವತ್ತು ಸಹ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಕೂಡ ಶ್ರಮಿಸೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು ರಾಜ್ಯ ವರ್ಗಗಳಿಗೆ ನಾವು ಆಶೀರ್ವಾದ ಮಾಡಬೇಕು ಅಂತೇಳಿ ಎಲ್ಲರನ್ನೂ ಕೊಟ್ಟರು ಸಹ ಇವತ್ತು ಸಹ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಇನ್ನು ಮುಂದೆ ಈ ಒಂದು ನಾಮಪತ್ರದ ಮೆರವಣಿಗೆಯ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಸನ್ಮಾನ್ಯ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಪ್ರಥಮದಲ್ಲಿ ಅನ್ನ
ಸರ್ ಒಂದು ನಿಮಿಷ. Okay.